ನಾವು ಲೈಫಿನಾಗ ದುಡ್ಡು ಗಳಿಸ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ದುಡ್ಡಿನಿಂದ ಯಾವತ್ತೂ ಹೋಗಬಾರ್ದು. ನಮ್ಮ ಕೆಲಸ ಮೇಲೆ ಮತ್ತು ಫೋಕಸ್ ಮಾತ್ರ ಇರಬೇಕು. ದುಡ್ಡಿನಿಂದ ಹೋದಾಗ ನಾವು ಕೆಲಸ ನೆಟ್ಟಗೆ ಮಾಡೋದಿಲ್ಲ. ಸೊ 1, 2, 3 ವರ್ಷ ನಾವು ಪುಕ್ಸಟೆ ಕೆಲಸ ಮಾಡಬೇಕು ಎಲ್ಲಾದರೂ ಸರಿ. ಒಂದು ಸ್ಕಿಲ್ ಕಳ್ಕೋಬೇಕು. ಆ ಸ್ಕಿಲ್ 2, 3 ವರ್ಷ ಆಗಿದ್ಮೇಲೆ ಅದೇ ಸ್ಕಿಲ್ ನಿನಗೆ ಬೇಡ ಅಂದ್ರೂ ಕೂಡ ನಿನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಸೊ ನಾವು ಕೆಲಸ ಮಾಡೋ ಮೊದಲು ನಾವು ನನ್ನ ಕೆಲಸ ಸ್ವಂತ ನಂದೇ ಆದ ಅಂತ ನಾವು ಓನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ನಾವು ಸ್ವಂತ ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು. ಅವಾಗಲೇ ನಿನಗೆ ಯಾರಾದ್ರೂ 10 ಮಂದಿ ಕರೀತಾರೆ. ಸೊ ಓನ್ಲಿ ನೀನು ದುಡ್ಡಿನ ಸಲುವಾಗಿ ಇವತ್ತು ಕೂಲಿ ಕೊಡ್ತಾರ ಸುಮ್ಮನೆ ಏನೋ ಮ್ಯಾಲ್ ಮಾಡಿ ಕೆಲಸ ಮಾಡಿ ಹೋದ್ರಲ್ಲ. ನಿಂದ ಅನ್ಕೊಂಡು ನೀನು ಕೆಲಸ ಸ್ವಂತ ನಂದೇ ಇದೆಯಪ್ಪ ಅಂತ ಮಾಡ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿನ್ನ ಕೆಲಸಕ್ಕೆ ನೋಡಿ ಯಾರಾದ್ರೂ ನಿನ್ನ ಕರೀತಾರೆ. ಕೇವಲ ನೀನು ದುಡ್ಡಿನ ಸಲುವಾಗಿ ಮಾಡಕ್ಕೆ ಹೋಗಬೇಡ. ಫಸ್ಟ್ ನೀನು ಅನುಭವ ಸಲುವಾಗಿ ಮಾಡು. ಆಟೋಮೆಟಿಕ್ ನಿನಗೆ ದುಡ್ಡು ಬರುತ್ತೆ. ಯಾವಾಗಲೇ ಅಲ್ಲಿ ಒಂದು ಕೆಲಸ ಮಾಡೋ ಮೊದಲು ಮನಸ್ಫೂರ್ತಿಯಾಗಿ ನೀವು ಕೆಲಸ ಮಾಡಿದಾಗ ಎಷ್ಟೇ ಹಾರ್ಡ್ ಆಗಿರಲಿ ನಿನಗೆ ಹಾರ್ಡ್ ಅನ್ಸಲ್ಲ. ಈ ಕೆಲಸ ಇನ್ನೂ ಮಾಡಬೇಕು ನಾನು ಅಂತ ಅನ್ಸುತ್ತೆ. ಮನಸ್ಫೂರ್ತಿಯಾಗಿ ಮಾಡಿದ್ರೆ ಮಾತ್ರ ಆ ಥರ ಅನ್ಸುತ್ತೆ. ಇವಾಗ ನೀನು ತೊಂದರೆಯಿಂದ ಕೇವಲ ದುಡ್ಡಿನ ಸಲುವಾಗಿ ಮಾಡುತ್ತೆ ನೋಡು, ಸಣ್ಣ ಕೆಲಸ ದೊಡ್ಡದು ಅನಿಸುತ್ತೆ. ಅರ್ಥ ಆಯ್ತಾ?